ಹಾಯ್ ಗೈಸ್, ಎಲ್ಲವೇ ಹೆಂಗೊಳರಿ. ಇಂದಿನ ನನ್ನ ಮಿನಿ ಲಾಗ್ನ ನೋಡಮ್ಮ ಬನ್ನಿ. ಇಂದು ನನಗೆ ಒಂದು ಖುಷಿಯ ದಿನ ಅಂತ ಹೇಳಕ್ಕೆ. ಯಾಕೆ ಹೇಳಿದ್ರೆ ನಂಗೆ ಒಂದು ಕನಸಿತ್ತು, ಒಂದು ಯಾವ್ದಾರು ಪ್ರೋಗ್ರಾಮ್ಲಿ ಒಂದು ನಿರೂಪಣೆ ಮಾಡೋಕು ಅಂತೇಳಿ. ಇಂದು ಆ ಕನಸು ಈಡೇರ್ತೇಳಿ ನನಗೆ ತುಂಬ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಾಳೆ. ಅದು ನೋಡೋಕೆ ಚಿಕ್ಕ ಪ್ರೋಗ್ರಾಮ್ ಆಗಿರೋದು, ಹೇಳುವಲ್ಲ ಇಷ್ಟೇ ಚಿಕ್ಕ ಪ್ರೋಗ್ರಾಮ್ಗೆ ಆ್ಯಂಕರಿಂಗ್ ಮಾಡಿ ಕೊಚ್ಚಿಕೊಂಡದಲ್ಲ ಇವಳು. ಆದರೆ ಅದು ನನ್ನ ಪಾಲಿಗೆ ದೊಡ್ಡದೇನೆ. ಇಂದು ನಾ ಒಂದು ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುಮಾರು ಜನ ಸೇರಿದ್ದ. ಹಾಗೇನೆ ಅದು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಕಜೆಯಲ್ಲಿ ಬೆಳ್ಯಪ್ಪ ಸರ್ನ ಬೀಳ್ಕೊಡುಗೆ ಸಮಾರಂಭ. ಆ ಪ್ರೋಗ್ರಾಮ್ಲಿ ನಮ್ಮ ಕಾಲೇಜಿನ ಸರ್ಗೆ ನಿರೂಪಣೆ ಮಾಡಿಕ್ಕಿತ್ತು. ಅವಕ್ಕೆ ಒಂದು ಬೇರೆ ಫಂಕ್ಷನ್ಗೆ ಹೋಗಿದ್ದ ಕಾರಣ ನಿರೂಪಣೆ ಮಾಡಿದವರ ನನಗೆ ಕೊಟ್ಟಿದ್ದ. ಫಂಕ್ಷನ್ ಎಲ್ಲ ಭಾರಿ ಲಾಯ್ಕಿತ್ತು. ಹಾಗೆ ಸರ್ಗೆ ಎಲ್ಲವೂ ಬಂದು ಗಿಫ್ಟ್ಗ ಎಲ್ಲ ಕೊಡ್ತಿದ್ದ. ಹಳೆ ವಿದ್ಯಾರ್ಥಿಗ ಹಾಗೆ ಊರವೆಲ್ಲ ಸರ್ಗೆ ತುಂಬ ಗಿಫ್ಟ್ ಕೊಟ್ಟಿದ್ದ. ಆ ಸರ್ ಅಂದರೆ ಎಲ್ಲವಕ್ಕೂ ಇಷ್ಟನೇ. ಹಾಗೆ ಸರ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ತುಂಬ ಜನ ಬಂದು ಸೇರಿದ್ದ. ಈಗ ಫಸ್ಟ್ ಟೈಮ್ ನಿರೂಪಣೆ ಮಾಡುವಂತ ತುಂಬ ತಪ್ಪುಗ ಆಗಿರ್ದು. ಆದರೆ ಎಲ್ಲ ತಿದ್ದಿಕೊಂಡು ನಾನು ಇನ್ನೂ ಮಾಡೋಕ್ಕಂತ ಆಸೆಯಲ್ಲಿ. ಹಾಗೆ ಎಲ್ಲ ಮಕ್ಕ ಅನಿಸಿಕೆ ಎಲ್ಲ ಹೇಳಿದ್ದ. ಎಲ್ಲ ಗೆಸ್ಟ್ಗ ಸರ್ನ ಬಗ್ಗೆ ತುಂಬ ಹೊಗಳ್ದ. ಹಾಗೆ ಸರ್ನ ಬಗ್ಗೆ ಎಲ್ಲ ಅನಿಸಿಕೆ ಹೇಳ್ಕೊಂಡಿದ್ದ. ಆ ಸರ್ ಅಂದರೆ ಎಲ್ಲವಕ್ಕೂ ಇಷ್ಟನೇ. ಹಾಗೆ ಸರ್ನ ಬೀಳ್ಕೊಡುಗೆ ಸಮಾರಂಭಕ್ಕೆ ತುಂಬ ಜನ ಬಂದು ಸೇರಿದ್ದ. ನಾ ಆ ಶಾಲೆಯಲ್ಲಿ ಓದಿದ ಸ್ಟೂಡೆಂಟ್ ಎಲ್ಲರೂ ನಂಗೆ ಆ ಶಾಲೆನ ಬಗ್ಗೆ ತುಂಬ ಹೆಮ್ಮೆ ಇಟ್ಟು. ಮತ್ತೆ ನಾವು ಎಲ್ಲ ಜೂನಿಯರ್ಸ್ಗೆಲ್ಲ ಸಿಕ್ಕಿದಲ್ಲ, ಅವರೊಟ್ಟಿಗೆಲ್ಲ ಜಾಲಿ ಮಾಡ್ಕೊಂಡು ಬಂದ. ನಮ್ಮ ಹೈಸ್ಕೂಲ್ ಅವೆಲ್ಲ ಸಿಕ್ಕಿ ಅವೆಲ್ಲ ಮಾತಾಡ್ಕೊಂಡು ಜಾಲಿ ಮಾಡಿ ಬಂದ. ಕಾರ್ಯಕ್ರಮದಲ್ಲಿ ಲಾಸ್ಟ್ ಹಾಕನ ನನಗೆ ನಿರೂಪಣೆ ಮಾಡೋದಕ್ಕೊಂದು ಸ್ಮರಣಿಕೆ ಕೊಟ್ಟ. ತುಂಬ ಖುಷಿ ಆಯ್ತು. ಎಲ್ಲವಕ್ಕೂ ಧನ್ಯವಾದ ಅಂತ ಹೇಳಿ ಇಂದಿನ ನನ್ನ ಮಿನಿ ಲಾಗ್ನ ಇಲ್ಲಿಗೆ ಮುಗಿಸಿನ. ಎಲ್ಲವಕ್ಕೂ ಬಾಯ್, ನಮಸ್ಕಾರ.